ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತೋರಿಸಕ್ಕೆ ಹೋಗ್ತಾ ಇರೋದು ಯಾವ ಒಂದು ಫೇಶಿಯಲ್ ಅಪ್ಪ ಅಂತಂದ್ರೆ ಕಾಫಿ ಫೇಶಿಯಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕಾಫಿ ಫೇಶಿಯಲ್ ಹೇಗೆ ಮಾಡೋದು, ಇದರಿಂದ ಏನು ಯೂಸಸ್ ಅಂತ ಹೇಳ್ತಾ ಹೋಗ್ತೀನಿ. ಕಾಫಿ ಫೇಶಿಯಲ್ ಇಂದ ಮುಖ ತುಂಬಾ ಬ್ರೈಟ್ ಆಗುತ್ತೆ, ಮತ್ತೆ ನಿಮ್ಮ ಮುಖದಲ್ಲಿ ಏನಾದರೂ ಸುಕ್ಕು ನೆರಿಗೆಗಳಿದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಫೈನ್ ಲೈನ್ಸ್ ಅಂತ ಹೇಳ್ತಾರೆ, ಫೈನ್ ಲೈನ್ಸ್ ಏನಾದರೂ ಇದ್ರೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಒಂದು ಕಾಫಿ ಫೇಶಿಯಲ್ಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ ನೋಡೋಣ ಬನ್ನಿ. ನಾನೀಗ ಒಂದು ಬೌಲ್ ಒಂದು ಬಟ್ಟಲು ತಗೊಳ್ತಾ ಇದ್ದೀನಿ. ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಫಸ್ಟ್ಗೆ ನಾನು ಕ್ಲೆನ್ಸ್ ಮಾಡ್ಕೊಳ್ತೀನಿ, ಮುಖನ ಕ್ಲೆನ್ಸ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಹಾಲಲ್ಲಿ ರಾ ಮಿಲ್ಕ್ ಅನ್ನ ತಗೋಬೇಕಾಗುತ್ತೆ, ಅಂದ್ರೆ ಹಸಿ ಹಾಲನ್ನ ತಗೋಬೇಕು. ಅದರಿಂದ ಮುಖನ ಚೆನ್ನಾಗಿ ಕ್ಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಒಂದು ಡಸ್ಟ್ ಇರಬಾರ್ದು, ನೀಟಾಗಿ ಕ್ಲೆನ್ಸ್ ಆಗ್ತಾ ಹೋಗಬೇಕು. ತುಂಬಾನೇ ಒಳ್ಳೇದು. ಯಾಕೆಂದ್ರೆ ಯಾವಾಗ್ಲೂ ನಾವು ಪಾರ್ಲರ್ಗಳಿಗೆಲ್ಲ ಹೋಗೋದಕ್ಕಾಗಲ್ಲ. ಸೊ ಹಾಗಾಗಿ ಮನೆಯಲ್ಲೇ ನೀವು ಈ ತರ ಒಂದು ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕೊಂಡು ಟ್ರೈ ಮಾಡ್ತಾ ಇದ್ರೆ ಫೇಸ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಫೇಸು ಕೂಡ ನಿಮ್ಮ ಮುಖ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಒಂದು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಮತ್ತೆ ಒಂದು ಏನು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಆಗಿರ್ಬೋದು, ಇವೆಲ್ಲ ಕಾಣಿಸೋದು ಕಡಿಮೆ ಆಗ್ತಾ ಹೋಗುತ್ತೆ. ಈ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕಮ್ಮಿ ಆಯಿತು ಅಂದರೆ ನಿಮ್ಮ ಓಪನ್ ಪೋರ್ಸು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಏಕೆಂತಂದರೆ ಈ ಓಪನ್ ಪೋರ್ಸ್ ಬರೋದೇ ಬ್ಲ್ಯಾಕ್ ಹೆಡ್ಸಿಂದ. ಸೊ ಹಾಗಾಗಿ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ನೀವು ಈ ಥರ ಕ್ಲೆನ್ಸ್ ಮಾಡ್ಕೊಳ್ಳೋದ್ರಿಂದ. ಮಿಲ್ಕಿಂದ, ಹಾಲಿಂದ ಕ್ಲೆನ್ಸ್ ಮಾಡಿಕೊಂಡ್ರೆ ಈಗ ತುಂಬಾ ಒಳ್ಳೆಯದು. ಕ್ಲೆನ್ಸ್ ಆಗಿದೆ. ಈಗ ಬಟ್ಟೆಯಲ್ಲಿ ನಾನು ಒತ್ಕೊಳ್ತಾ ಇದ್ದೀನಿ, ರಿಮೂವ್ ಮಾಡ್ಕೋಬೇಕು ಹಾಲನ್ನು. ಅದಾದಮೇಲೆ ನಾವು ಸ್ಕ್ರಬ್ ಹೋಗೋಣ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ಮತ್ತೆ ಅದೇ ಒಂದು ಪ್ಲೇಟ್ಗೆ ಹಾಲನ್ನು ಹಾಕ್ಕೊಂಡು ಬ್ರೌನ್ ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬ್ರೌನ್ ಶುಗರು ತುಂಬಾ ಒಳ್ಳೆಯದು ಸ್ಕಿನ್ಗೆ. ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸನ್ನು ರಿಮೂವ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಬ್ರೌನ್ ಶುಗರು. ಸ್ಕಿನ್ಗಂತೂ ತುಂಬ ಒಳ್ಳೆಯದು. ಮತ್ತೆ ನೋಡಿ, ನಾವು ನಾರ್ಮಲ್ ಶುಗರ್ ಹಾಕೊಂಡಾಗ ತುಂಬ ದಪ್ಪ ಇರುತ್ತೆ, ಸೊ ಅದನ್ನು ನೀವು ಸ್ಕ್ರಬ್ ಮಾಡ್ಕೊಳಕ್ಕಾಗಲ್ಲ. ಬ್ರೌನ್ ಶುಗರು ನಿಮಗೆ ಚೆನ್ನಾಗಿ ಏನು ನಿಮ್ಮ ಸ್ಕಿನ್ಗೆ ನೀಟಾಗಿ, ನಿಮಗೆ ತುಂಬ ದಪ್ಪನೂ ಒಂದ್ಸಲ ಸ್ಕಿನ್ಗೆ ಆರಾಮಾಗಿ ನಿಮ್ಮ ಒಂದು ಸ್ಕಿನ್ನನ್ನು ಮಸಾಜ್ ಮಾಡ್ಕೋಬೋದು. ನೋಡಿ, ತುಂಬ ಚೆನ್ನಾಗಿದೆ ಇದು ಬ್ರೌನ್ ಶುಗರು. ನೀವು ಕೂಡ ಯೂಸ್ ಮಾಡಿ, ಮನೇಲಿ ತಂದು ಇಟ್ಕೊಳ್ಳಿ. ನಾರ್ಮಲ್ ಶುಗರ್ಗಿಂತ ಬ್ರೌನ್ ಶುಗರ್ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಸ್ಕಿನ್ನ ವೈಟ್ ಮಾಡುವಂತಹ ಒಂದು ಗುಣ ಇದೆ ಈ ಒಂದು ಬ್ರೌನ್ ಶುಗರಲ್ಲಿ. ನೋಡಿ, ತುಂಬ ರಫ್ ಕೂಡ ಇಲ್ಲ ಬ್ರೌನ್ ಶುಗರ್, ತುಂಬ ರಫ್ ಇಲ್ಲ. ನಾರ್ಮಲ್ ಶುಗರ್ ತಗೊಂಡಾಗ ನೋಡಿ ಒಂದೊಂದು ಇಷ್ಟು ದಪ್ಪ ಇರುತ್ತೆ, ಅದು ತುಂಬ ಅಂದರೆ ಸ್ಕಿನ್ಗೆ ತುಂಬ ಡ್ಯಾಮೇಜ್ ಮಾಡುತ್ತೆ ಅದು. ಸೊ ಹಾಗಾಗಿ ಬ್ರೌನ್ ಶುಗರನ್ನ ಯೂಸ್ ಮಾಡಿ. ಇದು ಸ್ಕಿನ್ಗಂತೂ ತುಂಬಾ ಒಳ್ಳೆಯದು. ಎಷ್ಟು ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ ಅಂದರೆ ಇದು. ನೀವು ಯಾವಾಗೆಲ್ಲ ಮಸಾಜ್ ಮಾಡ್ತೀರಾ ಆವಾಗ ಸ್ಕ್ರಬ್ ಮಾಡೋದಕ್ಕೆ ಬ್ರೌನ್ ಶುಗರನ್ನ ಯೂಸ್ ಮಾಡಿ, ತುಂಬಾ ಒಳ್ಳೆಯದು. ನೋಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದನ್ನ ಒಂದು 2-3 ಮಿನಿಟ್ಸ್ ಅಷ್ಟೇ ಸಾಕು, ಜಾಸ್ತಿ ಏನು ಸ್ಕ್ರಬ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ನೋಡಿ, ಈ ಒಂದು ಪ್ಲೇಸಲ್ಲಿ ಮತ್ತೆ ಇಲ್ಲಿ ತುಂಬಾನೇ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ, ಇದೆಲ್ಲ ಮತ್ತೆ ಇಲ್ಲಿ ಅಲ್ಲೆಲ್ಲ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಯಾವಾಗಲೂ ನೋಡಿ ಈ ಥರನೇ ಮುಖನ ಇದು ಮಾಡಿದ್ರೆ ಹೀಗೆ ಮಾಡಬಾರ್ದು. ಸ್ಕಿನ್ನನ್ನು ಯಾವಾಗಲೂ ನೋಡಿ ಒರೆಸ್ಕೋಬೇಕಾದ್ರೆ ಮೇಲ್ಮುಖವಾಗಿರ್ಬೇಕು, ಅಂದರೆ ಅಪ್ಪರ್ ಫೇಸ್ ಈ ಥರ. ಹೀಗಿರುತ್ತೆ. ಮತ್ತೆ ಈಗ ನಾನು ಇದಕ್ಕೆ ಕಾಫಿ ಪೌಡರನ್ನು ಆ್ಯಡ್ ಮಾಡ್ತೀನಿ. ಸ್ವಲ್ಪ ಬ್ರೌನ್ ಶುಗರು, ಹಾಲು, ಕಾಫಿ ಪೌಡರು, ಕಾಫಿ ಆಗೋಗುತ್ತಲ್ವಾ, ಕಾಫಿ ಪೌಡರು, ಅದಾದಮೇಲೆ ಹನಿ. ನೋಡಿ, ಹಾಲು, ಬ್ರೌನ್ ಶುಗರು, ಕಾಫಿ ಪೌಡರು ಮತ್ತು ಹನಿ ಹಾಕಿಬಿಟ್ಟು ಇನ್ನೊಂದು ಸಾರಿ ಮಸಾಜನ್ನು ಮಾಡ್ಕೊಳ್ಳೋಣ. ಇದು ಕಾಫಿ ಫೇಶಿಯಲ್ ಆಗಿರೋದ್ರಿಂದ ಕಾಫಿಯಿಂದನೂ ಒಂದು ಸಾರಿ ಮಸಾಜ್ ಮಾಡಬೇಕಾಗುತ್ತೆ. ಅದಾದಮೇಲೆ ಒಂದು ಫೇಸ್ ಪ್ಯಾಕನ್ನು ಹೇಳ್ತೀನಿ, ತುಂಬಾ ಚೆನ್ನಾಗಿರುತ್ತೆ ಫೇಸ್ ಪ್ಯಾಕ್. ನೋಡಿ, ಕಾಫಿ ಪೌಡರ್ ಹಾಕಿದ್ದೀನಿ, ಹಾಲು, ಕಾಫಿ ಪೌಡರು, ಬ್ರೌನ್ ಶುಗರು. ಥರ್ಡ್ ಸ್ಟೆಪ್ಪಲ್ಲಿ ಫಸ್ಟು ಕ್ಲೆನ್ಸ್ ಆಯಿತು, ಅದಾದಮೇಲೆ ಸ್ಕ್ರಬ್ ಆಗಿದೆ. ಇವಾಗ ಇನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಒಂದು ಮಸಾಜ್, ಕಾಫಿ ಮಸಾಜ್ ಅಂತ. ಸೊ ಇದರಲ್ಲಿ ಒಂದು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಸ್ಕಿನ್ನನ್ನು, ಆಮೇಲೆ ಫೇಸ್ ಪ್ಯಾಕ್ ಮಾಡ್ಕೊಳ್ಳುತ್ತೆ. ಏನಂದರೆ ನಮ್ಮ ಸ್ಕಿನ್ನ ನಾವೇ ಪ್ರೋಗ್ರಾಮ್ ಅಟೆಂಡ್ ಮಾಡೋದಿಲ್ಲ ಆಗಿರ್ಬೋದು. ನಾವು ಚೆನ್ನಾಗಿ ಕಾಣಿಸಿದ್ರೇ ನಮ್ಮ ಮೇಲೆ ನಮಗೆ ಒಂದು ಕಾನ್ಫಿಡೆಂಟ್ ಅಂತ ಬರೋದು. ಅದೇ ನಾನು ಯಾವಾಗಲೂ ಹೇಳೋ ಥರ ಇಂಟೇಕು ಚೆನ್ನಾಗಿರಬೇಕು, ನೀರನ್ನ ಚೆನ್ನಾಗಿ ಕುಡಿಬೇಕು. ನೀವು ಎಷ್ಟು ನೀರನ್ನು ಕುಡಿತೀರೋ ನಿಮ್ಮ ಸ್ಕಿನ್ನು ಕೂಡ ಅಷ್ಟೇ ಅಂತ ಏನು ಗ್ಲೋ ಆಗಿರುತ್ತೆ. ಯಾಕೆಂತಂದರೆ ಸ್ಕಿನ್ ಒಣಗಿಸೋದಕ್ಕೆ ಬಿಡೋದಿಲ್ಲ ನೀರು. ನೀವು ನೀರು ಕುಡಿದೇನೆ ಮತ್ತೆ ಸರಿಯಾಗಿ ಇಂಟೇಕ್ ತಗೊಳ್ದೇನೆ ಸ್ಕಿನ್ ಚೆನ್ನಾಗಿರ್ಬೇಕಪ್ಪ ಅಂತಂದರೆ ಅದು ಅಷ್ಟು ಆಗಿದೆ. ಎಲ್ಲನೂ 2-3 ಮಿನಿಟ್ಸೇ ನೀವು ಮಾಡ್ಕೊಳ್ಳಿ, 2-3 ಮಿನಿಟ್ಸ್ ನೋಡಿ. ಸೊ ಈಗ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಪ್ಯಾಕ್ ಮಾಡ್ಕೊಳ್ಳೋಣ. ಯಾವುದು ಪ್ಯಾಕು ಅಂತ ನೋಡೋಣ. ಸೊ ಆಲ್ರೆಡಿ ನಾನು ಮಸಾಜ್ಗೆ ಅಂತಾನೆ ಹಾಲು ಮತ್ತು ಹನಿ ಎಲ್ಲ ಹಾಕೊಂಡಿದ್ದೀನಿ. ಹಾಲು, ಹನಿ ಮತ್ತು ಬ್ರೌನ್ ಶುಗರ್ ಆಲ್ರೆಡಿ ಆ್ಯಡ್ ಆಗಿದೆ. ಇವಾಗ ಒಂದು ಸ್ವಲ್ಪ ಕಾಫಿ ಪೌಡರನ್ನ ಹಾಕ್ಕೊಳ್ತೀನಿ. ಕಾಫಿ ಪೌಡರು ಪ್ಯಾಕ್ಗೆ ಇದು, ಮತ್ತು ಸ್ವಲ್ಪ ಕಡಲೆ ಹಿಟ್ಟು, ಬೇಸನ್ ತುಂಬ ಒಳ್ಳೆಯದು ಕಡಲೆ ಹಿಟ್ಟು ಮುಖಕ್ಕೆ. ಯಾವ ಸೋಪು ಬೇಡ, ಕಡಲೆ ಹಿಟ್ಟಿದ್ರೆ ಅಷ್ಟು ಒಳ್ಳೆಯದು. ಇದಕ್ಕೆ ನಾನು ಆಲಿವ್ ಆಯಿಲನ್ನು ಆ್ಯಡ್ ಮಾಡ್ತೀನಿ. ಆಲಿವ್ ಆಯಿಲ್ ಸ್ವಲ್ಪ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಇದಕ್ಕೆ ನಾನು ಈ ಒಂದು ಪೇಸ್ಟ್ಗೆ ಏನೇನೆಲ್ಲ ಯೂಸ್ ಮಾಡಿದ್ದೀನಿ ಅಂದರೆ, ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಹಾಲು, ಬ್ರೌನ್ ಶುಗರು, ಕಾಫಿ ಪೌಡರ್ ಮತ್ತು ಕಡಲೆ ಹಿಟ್ಟು, ಆಲಿವ್ ಆಯಿಲ್ ಇಷ್ಟನ್ನು ನಾನು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಇದು ಪ್ಯಾಕ್ ಫೈನಲ್ ಪ್ಯಾಕ್ ಮಾಡ್ಕೊಬೇಡಿ, 3 ಸ್ಟೆಪ್ ಆದಮೇಲೆ ಪ್ಯಾಕ್ ಮಾಡ್ಕೊಬೇಡಿ.
ಒಳ್ಳೆ ರಿಸಲ್ಟ್ ಅಂತೂ ಪಕ್ಕಾ ಕೊಡುತ್ತೆ. ಮನೇಲಿ ಯಾರ್ಯಾರೆಲ್ಲ ಫ್ರೀ ಇದ್ದಾಗ ಮಾಡ್ಕೊಳ್ಳಿ. ಎಲ್ಲನೂ ವರ್ಕ್ ಶೆಡ್ಯೂಲ್ ಬಿಸಿ ಇರ್ತೀರಾ, ಸೊ ಸಂಡೇ ಸ್ಯಾಟರ್ಡೆ ಟೈಮಲ್ಲಿ ಮಾಡ್ಕೊಳ್ಳಿ. ನೋಡೋಣ, ಇದು ಒಂದು 15 ಮಿನಿಟ್ಸ್ ಬಿಡೋಣ. ನೋಡಿ 15 ಮಿನಿಟ್ಸ್ ಆಯಿತು, ಮುಖನ ತೊಳ್ಕೊಂಡು ಬಂದಿದ್ದೀನಿ. ಹೇಗಿದೆ ಅಂತ ರಿಸಲ್ಟ್ ನೀವೇ ನೋಡಿ. ನಾನು ಎಲ್ಲ ಥರ ವಿಡಿಯೋನ ಹಾಕ್ತಾ ಇರ್ತೀನಿ. ಯಾವುದ್ಯಾವುದು ಒಂದು ಫೇಸ್ ಮಾಸ್ಕ್ ಆಗಿರ್ಬೋದು, ಏನೇನೆಲ್ಲ ಹಾಕ್ತೀನಿ, ಟ್ರೈ ಮಾಡಿ ಮನೇಲಿ. ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಬಟ್ ಎಲ್ಲದಕ್ಕಿಂತ ಮೊದಲು ನಾನು ಹೇಳೋದೇನಪ್ಪ ಅಂದರೆ ಐಸ್ ಕ್ಯೂಬ್ ಮಸಾಜ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಅದು ನಿಮ್ಮ ಸ್ಕಿನ್ನನ್ನು ಟೈಟ್ ಮಾಡುತ್ತೆ ಮತ್ತು ಓವರಾಲ್ ಡೇ ನಿಮ್ಮ ಸ್ಕಿನ್ನನ್ನು ಫ್ರೆಶ್ ಆಗಿಡೋದಕ್ಕೆ ಟ್ರೈ ಮಾಡುತ್ತೆ. ಇದು ಇವತ್ತಿನ ಒಂದು ಕಾಫಿ ಫೇಶಿಯಲ್ ರಿಸಲ್ಟ್ ಈ ಥರ ಇದೆ. ಇನ್ನು ಹೆಚ್ಚಿನ ವಿಡಿಯೋಸ್ ಬೇಕು ಅಂತಂದರೆ ಇವತ್ತಿನ ಕಾಫಿ ಫೇಶಿಯಲ್ ವಿಡಿಯೋ ಇದಾಗಿತ್ತು. ಇದು ನಿಮ್ಮ ಸ್ಕಿನ್ನನ್ನು ತುಂಬಾ ಸ್ಮೂತ್ ಆ್ಯಂಡ್ ಗ್ಲೋ ಆಗಿಡುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವಂತಹ ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನಲ್ಗೆ ಆದಷ್ಟು ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಯೂಟ್ಯೂಬ್ ಚಾನಲನ್ನು ಸುಮಾರು ನಮ್ಮ ಫ್ರೆಂಡ್ಸ್ಗೆಲ್ಲಾನು ತಲುಪಿಸಿ. ಥ್ಯಾಂಕ್ ಯು ವೆರಿ ಮಚ್.